ಕೂಡ 1 ವರ್ಷದ ದಿನ ಆಗಿತ್ತು ಫ್ರೆಂಡ್ಸ್. ನೋಡ್ರಿ ಇವತ್ತು ಯಾರು ಬಂದಿದ್ದಾರ್ರಿ ನಮ್ಮ ಮನೆಗೆ. ನಮ್ಮ ಮಗಳ ಮನೆಗೆ ಇವತ್ತು ಬಂದೇವು ನಾವು ಅಮ್ಮನಿಗಿಂತ ನಮ್ಮ ಚಿಕ್ಕಮ್ಮಗ ನಾವು ಜಾಸ್ತಿ ಹಚ್ಕೊಂಡಿದ್ವಿ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೆಂಗಿದ್ರಿ ಫ್ರೆಂಡ್ಸ, ಆರಾಮಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬರ್ರಿ ಇವತ್ತಿನ ಬ್ಲಾಗನ್ನು ಶುರು ಮಾಡೋಣ. ಸೊ ಫ್ರೆಂಡ್ಸ್ ನೋಡಿರಿ, ಇವತ್ತು ಮೇಲೆ ಟೆರೆಸ್ ಮೇಲೆ ಬಂದಿದ್ದಾರೆ. ಸೊ ಬೆಳಗ್ಗಿಂದ ನೇಚರ್ ನೋಡ್ರಿ ಎಷ್ಟು ಮಸ್ತಾಗಿ ಕಾಣಾಕತ್ತೈತಿ. ಅಂದರೆ ಹೊಲದಾಗಿಂದೆಲ್ಲ ನೋಡ್ರಿ ಇದೆ. ಸೊ ಇದನ್ನು ಏನೇನು ಬಿತ್ತಿದಾರ ಅವರು ಹೊಲದಾಗ ಅದನ್ನೆಲ್ಲ ಎಷ್ಟು ಹಸಿರಾಗಿ ಕಾಣಾಕತ್ತೈತಿ ನೋಡ್ರಿ. ಇವೆಲ್ಲ ನೋಡ್ರಿ ಇಲ್ಲಿ ಬಣಿಮಿ ಅವೆಲ್ಲ ಒಟ್ಟಾರ್ರಿ. ಈಗ ನೋಡ್ರಿ ಕೆಳಗಡೆ ಬಂದು ಒಂದು ನಮ್ಮ ಸುಮ್ಮಗ ಜಡಿ ಹಾಕಿದ್ದಾರೆ ಶಾಲೆಗೆ ಹೋಗಾಕಂತಂದು. ಇವತ್ತು ಸ್ವಲ್ಪ ಜಲ್ದಿ ರೆಡಿ ಮಾಡಿ ಕಳಿಸಿದ್ರಾತ ಅಂತಂದು. ಯಾಕಂದ್ರೆ ನಾನು ಊರಿಗೆ ಹೋಗೋದೈತಲ್ರಿ, ಅದ್ರ ಸಂಬಂಧ ಈಗ ಜಡಿ ಎಲ್ಲ ಹಾಕಿದ್ದಾರೆ. ಇನ್ನು ಇಬ್ಬರದು ಜಡಿ ಹಾಕೋದೈತ್ರಿ. ಈಗ ನಮ್ಮ ತಶುನು ರೆಡಿ ಆಗಿದ್ದಾಳ್ರಿ, ಅಕ್ಕಿಗೂ ಜಡಿ ಹಾಕಿದ್ದೀನಿ ರೀ. ಅಂದರೆ 2 ಜಡಿ ರೀ ಇಲ್ಲೇ ಹಾಕಿ ಕಳಿಸೋದು. ಈಗ ಊಟ ಮಾಡ್ಸೋಕೆ ಹಚ್ಚಿದ್ವಿ ರೀ. ಯಾಕಂದ್ರೆ ಅದು ಊಟನ ಮಾಡೋಂಗಿಲ್ಲ ಏನಿಲ್ಲ ರೀ. ಅಮ್ಮ ಅಪ್ಪ ಕೂಡಿ ಅನ್ನ ಸಾರು ಮಾಡಿದ್ರಿ ಅವರು ಇಬ್ಬರು ಸೇರಿ ಒಳಗಡೆ. ಯಾಕಂದ್ರೆ ಒಲೆ ಹತ್ತಂಗೆ ಇಲ್ರಿಪ್ಪ ಅದು. ನಮ್ಮ ಅಪ್ಪ ಒಂಚೂರು ಒಲೆ ಹಚ್ಕೊಟ್ರಿ, ಅಮ್ಮ ಅನ್ನ ಸಾರು ಮಾಡಿದ್ರಿ. ಅಂದರೆ ಇವತ್ತು ನೀರನ್ನು ಬಂದಿದ್ವಿ ರೀ. 5 ದಿನಕ್ಕೊಮ್ಮೆ 6 ದಿನಕ್ಕೊಮ್ಮೆ ಇಲ್ಲೇ ನೀರು ಬರ್ತಾವ್ರಿ. ಭಾಳ ಫಜೀತಿ ಇಲ್ಲೇ ನೀರು ಬಂದಾಗಂತೂ. ಈ ಹುಡುಗರು ಶಾಲೆಗೆ ಹೋಗೋದು, ಅವ್ರು ರೆಡಿ ಮಾಡಿ ಕಳಿಸೋದು ಅದು ಇದು ಅಂದ್ರೆ ಭಾಳ ಟೈಮ್ ಆಗಿಬಿಡ್ತೈತೆ ರೀ. ಫಜೀತಿ ಅಂದ್ರೆ ಫಜೀತಿ ರೀ. ಅದ್ರ ಸಂಬಂಧ ಅಮ್ಮ ಅಡುಗೆ ಮಾಡಾಕತ್ತಿದ್ರು, ನಾನು ಹುಡುಗರಿಗೆಲ್ಲ ರೆಡಿ ಮಾಡಾಕತ್ತಿದ್ದೆ ರೀ ಜಡಿ ಹಾಕೋಕ್ಕೆ. ಬೆಳಿಗ್ಗೆ ನೀರು ಬಂದು ಅಂದ್ರೆ ಈಗ 6 ಹುಡುಗರನ್ನು ರೆಡಿ ಮಾಡಿ ಕಳ್ಸೋದಂದ್ರೆ ಭಾಳ ಫಜೀತಿ ಆಗಿಬಿಡ್ತೈತೆ ರೀ. ಈಗ ನಾವು ಅದೇವು ಅಂತಂದು ಏನೋ ಭಾಳ ಬಚ್ಚ ಆಗೈತೆ ರೀ. ಇವತ್ತು ಒಂಚೂರು ನಮ್ಮ ಅಪ್ಪಗೆ ಹೆಲ್ಪ್ ಆಗೈತೆ ರೀ. ಈಗ ನೋಡ್ರಿ ಹುಡುಗರೆಲ್ಲ ಶಾಲೆಗೆ ಹೊಂಟಾರ. ನಮ್ಮ ಸುಮ್ಮಗೆ ಗಾಡಿ ಮೇಲೆ ಕಳಿಸಿ ಬರ್ತೀವಿನಿ ಅಂತಂದು ನಮ್ಮ ಮಾಮ ಹೇಳಿದ್ರಿ. ಇಲ್ಲ ನಾನು ನಡ್ಕೊತ ಹೋಗ್ತೀನಿ ಅಂತಂದು ಈಗ ನಡ್ಕೊತಾನೆ ಹೋಗಾಕತ್ತಾಳ್ರಿ. ಸೊ ನಂಗೆ 5 ರೂಪಾಯಿ ಕೊಟ್ಟು ಹೋಗು ಅಂತಂದು ಭಾಳ ಕೇಳಾಕತ್ತಿದ್ಲರು. ಒಂದು 5 ರೂಪಾಯಿ ಕೊಟ್ಟೆ. ಅದು ಒಂದು ಬಿಸ್ಕಿಟ್ ಬಂಡಲ್ ತೊಗೊಂಡು ಹಂಗೆ ತಿಂದ್ಲರಿ. ಚಹಾ ಕುಡಿಲಿಲ್ಲ ಏನಿಲ್ಲ. ಸ್ವಲ್ಪ ಅನ್ನ ಉಂಡು ಒಂದು ಬಿಸ್ಕಿಟ್ ಬಂಡಲ್ ತಿಂದು ಹೊಂಟಾಳ್ರಿ. ಈಗ ನಮ್ಮಲ್ಲಿ ಈಗ ಎದ್ದಾನ್ರಿ. ಈಗ ಎದ್ದು ಸ್ವಲ್ಪ ಜಗ ಎಲ್ಲ ಮಾಡ್ಕೊಂಡು ಬಂದು ಹೊಸ ಅರ್ಬಿ ರೀ ಶಾಲೆವು ಹಾಕ್ಕೊಂಡು ಈಗ ಸ್ವಲ್ಪ ಗುಳಿಗೆ ಔಷಧಿ ತೊಗೊಂಡು ಈಗ ಅವನು ಕೂಡ ಹೋಗ್ತಾನೆ ರೀ. ಈಗ ನೋಡ್ರಿ ಸುಮ್ಮು ತಶು ಹೋದ್ರಿ, ಸಮೀರ್ ಮುಂದೆ ಹೋಗಿದ್ದಾರೆ. ಈಗ ನಮ್ಮಲ್ಲಿಕ ತನ್ನೂ ಹೊಂಟಾರ್ರಿ. ಅಂದರೆ ಇಬ್ಬರು ಇದ್ರಿ ಅವರು ಮನ್ಯಾಗ. ಅವರೆಲ್ಲ ಶಾಲೆಗೆ ಹೋದ್ರಪ್ಪ. ಅವ್ರು ಹೋದ್ಮೇಲೆ ಊರಿಗೆ ಹೋಗ್ಬೇಕಂತಂದು ರೆಡಿ ಆಗೀನಿ ರೀ. ಸೊ ನೋಡ್ರಿ 3 ದಿನದ ಹೊತ್ತಾತು. ಸೊ ಊರಿಗೆ ನಾ ಹೋಗೋಕ್ಕಾಗಲಿಲ್ಲಪ್ಪ. ಇವತ್ತು ಹೊಂಟೇನಿ ರೀ. ಇದಾಗೆಲ್ಲ ರೆಡಿ ಆಗೈತ್ರಿ ನಂದು. ನೆನ್ನೆ ರಾತ್ರಿನ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದಾರೆ. ಬೆಳಗ್ಗೆ ಹೋಗ್ಬೇಕಂತಂದು ಎಷ್ಟು ಪ್ರಯತ್ನ ಪಟ್ಟೆಪ್ಪ, ಸುಮ್ಮನೆ ಬಿಡಲೇ ಇಲ್ಲ. ಅದ್ರ ಸಂಬಂಧ ಈಗ ಹೊಂಟೇನಿ ರೀ. ಅವ್ರು ಶಾಲೆಗೆ ಕಳಿಸಿ ಅಪ್ಪನೂ ಅಮ್ಮ ಇದ್ದಾರೆ, ಅವ್ರು ಸಂಜೆ ಮುಂದೆ ಹೋಗ್ತಾರೆ. ಈಗ ನೋಡ್ರಿಪ್ಪ ನಾನು ಹಾವೇರಿಗಂತೂ ಬಂದೆ ರೀ. ದೇಸರಿಂದ ಬರೋದು ಒಂಚೂರು ತಡ ಆತ್ರಿ. ಯಾಕಂದರೆ ಅಲ್ಲಿ ಟೆಂಪೂನೂ ಇಲ್ಲ, ಬಸ್ಸೂ ಇಲ್ಲ ರೀ. ಟೈಮ್ ಸರಿಗಿದ್ವಂತ್ರಿ. 11 ಗಂಟೆ ಇದ್ವಂತ್ರಿ ಬಸ್ ಅಂತೂ. ಈಗ 11 ಗಂಟೆ ಮಟ್ಟ ಏನು ಕುಂದಿರ್ಲಿ ಅಂತಂದು ಒಂದು ಟೆಂಪೋ ಹಚ್ಚಿದ್ರಿ. ಅದಕ್ಕೆ ಬಂದುಬಿಟ್ಟಾರೆ ನಾನು. ಸೊ ಈಗ ನೋಡ್ರಿ ಬಸ್ಸನ್ನು ಬಿಡ್ತು. ಈಗ ಎಷ್ಟೊತ್ತು ಹೋಗಿಬಿಡ್ತೇನೆ ಗೊತ್ತಿಲ್ಲ. ಈಗಾಗಲೇ 11:30 ಆಗೈತೆ ರೀ ಟೈಮ್. ನಾನು ದೇಸರಿಂದ ಬರೋ ತನಕ ಅಂದ್ರೆ ನಂಗೆ ಟೈಮ ಅಲ್ಲೇ ಮಿತಿ ಬಿಟ್ಟತ್ರಿ. ಅದ್ರ ಸಂಬಂಧ ಈಗ ನಾನು ಒಂಚೂರು ಅಂಗಡಿಗೆ ಹೋಗಿ ಬಂದು ಅಲ್ಲಿಂದ ಒಂದು ನೀರಿನ ಬಾಟಲ್ ತೊಗೊಂಡು ಬಂದು ಈಗ ಹೊಂಟೈತೆ ನೋಡ್ರಿ ಬಸ್. ಆದರೂ ಹುಡುಗರು ಬಿಟ್ಟು ಬರೋಕೆ ಭಾಳ ಬೇಸರ ಆತ್ರಿ. ನಂಗೆ ನಿಜವಾಗ್ಲೂ ಭಾಳ ಅಂದ್ರೆ ಭಾಳ ಬೇಜಾರಾಗುತ್ತೆ ರೀ ಹುಡುಗರು ಬಿಟ್ಟು ಬರೋದಕ್ಕಂದ್ರೆ. ಫೈನಲಿ ಅಂತೂ ಈಗ ಹುಬ್ಳಿ ಬಂದೆ ರೀ, ಅಂದರೆ ಇಡಿ ಪಂಪ್ ಹತ್ರ. ಸೊ ಮನೆಗೆ ಬಂದು ಈಗ ಒಂಚೂರು ಚಹಾ ಮಾಡಾಕತ್ತಿದ್ದಾರೆ. ಬಂದು ಒಂದು 5 ನಿಮಿಷ ಆಗಿತ್ತು ರೀ ನಾನು ಕೂತ್ಕೊಂಡು. ಅಷ್ಟೊತ್ತಿಗೆ ಅಂದರೆ ಇವತ್ತು ನಮ್ಮ ಮನೆಗೆ ಸ್ಪೆಷಲ್ ವ್ಯಕ್ತಿ ಬಂದಿದ್ದಾರೆ. ಆ ವ್ಯಕ್ತಿ ಯಾರಪ್ಪ ಅಂದರೆ ನಮ್ಮ ಚಿಕ್ಕಮ್ಮ ರೀ. ಇಷ್ಟು 1 ವರ್ಷ ಆದ್ರೆ ನಾನು ಯೂಟ್ಯೂಬ್ ಶುರು ಮಾಡಿ ಒಂದು ದಿನಾನೂ ನಮ್ಮ ಚಿಕ್ಕಮ್ಮ ನಮ್ಮ ಮನೆಗೆ ಬಂದಿದ್ದಿಲ್ಲ ರೀ. ಇದೇ ಫಸ್ಟ್ ಟೈಮ್ ರೀ ನಮ್ಮ ಮನೆಗೆ ಬಂದಿದ್ದೆ. ಅಂದರೆ ನಾನು ಯೂಟ್ಯೂಬ್ ಶುರು ಮಾಡ್ದಾಗಿಂದ ರೀ. ಈಗ ನಮ್ಮ ಚಿಕ್ಕಮ್ಮ ಮಾತಾಡ್ತಾರೆ ನೋಡ್ರಿ. ಭಾಳ ಬೇಜಾರು ಆಗತ್ತೈತೆ ರೀ ಅವ್ರು ನೋಡಿ. ಯಾರು ಬಂದಿದ್ದಾರೆ ರೀ ನಮ್ಮ ಮನೆಗೆ? ನಮ್ಮ ಚಿಕ್ಕಮ್ಮ ಹೌದ್ರಿ ಇದು ಇವ್ರ. ಸೊ ಚಿಕ್ಕಮ್ಮ ಅಂದರೆ ಇಷ್ಟು ದಿನ ತೋರಿಸಿದ್ದಿಲ್ಲ ರೀ ನಾನು. ಅವರು ಬಂದಿದ್ದಿಲ್ಲ ಸಿಗಿದ್ದಿಲ್ಲ ರೀ. ಆ ದೇವ್ರ ದಯಿಂದ ಇವತ್ತು ನಾವು ಕುಡಿದೀವಿ ರೀ. ನಮ್ಮ ಚಿಕ್ಕಮ್ಮ ಇವತ್ತು ನಮ್ಮ ಮನೆಗೆ ಬಂದಿದ್ದಾರೆ. ಅದೇ ಊರಿಂದ ಬಂದು ಕುಂತಿದ್ದೆ ನಾನು, ಅವಾಗ ಬಂದಿದ್ದಾರೆ. ನೋಡುವ ನಾವು ಕೊಡರೋದೇವಿ, ಕಾಲು ಆರಾಮಿಲ್ಲ, ಮಗಳು ಭೇಟಿಯಾಗಿ ಬಂದೀವಿ. ಕಾಲು ನೋವು ನಾವು ಎದ್ದು ನಡೆಯೋಕ್ಕಾಗಂಗಿಲ್ಲ. ಮುಂದಿನ ಏನಾರ ನಾವು ಸ್ವಲ್ಪ ಕಷ್ಟ ಸುಖ ಕಾಣೋದು, ದವಾಖಾನೆ ಅಂತ ಕಾಣೋದು. ಮಗಳ ಮನೆಗೆ ಇವತ್ತು ಬಂದೇವು ನಾವು. ಹೌದ್ರಿ, ಇವತ್ತು ಬಂದಿದ್ದಾರೆ.
ನಾವು ಜಾಸ್ತಿ ಅಂದ್ರೆ ನಮ್ಮ ಅಮ್ಮನಿಗಿಂತ ನಮ್ಮ ಚಿಕ್ಕಮ್ಮಗ ನಾವು ಜಾಸ್ತಿ ಹಚ್ಕೊಂಡಿದ್ವಿ ನಿಜ ಹೇಳ್ಬೇಕಂದ್ರೆ ಏನು ತೋರ್ಸಕ್ಕಾಗಿದ್ದಿಲ್ಲ ಅವರು ಬಂದಿದ್ದಿಲ್ಲ ಇವತ್ತು ಬಂದಿದ್ದಾರೆ ಅವರು ನೋಡುವ ನಾವು ಏನೋ ಒಂದು ಖುಷಿ ವಿಚಾರದಿಂದ ಬಂದಿದ್ದಾರೆ ಅವರು ಒಂದು ವರ್ಷದ ದಿನ ಆಗಿತ್ತು ಚೋಡು ಓಕೆ ನಿಜವಾಗ್ಲೂ ಫ್ರೆಂಡ್ಸ್ ನಮ್ಮ ಅಮ್ಮನಕ್ಕಿಂತ ಜಾಸ್ತಿನ ನಾವು ನಮ್ಮ ಚಿಕ್ಕಮ್ಮಗೆ ಇದು ಮಾಡ್ತೀವಿ ರೀ ಚೋಡಮ್ಮ ನಾನೇ ಏನೋ ನೆನೆಸ್ಕೊತ ಇದ್ವಿ ರೀ ಬಟ್ ಹೇಳೋಕ್ಕಾಗಿದ್ದಿಲ್ಲ ರೀ ವಿಡಿಯೋದಾಗ ನಂಗೆ ಚೋಡಮ್ಮ ನಾ ಇರೋಣ ನಮ್ಮ ತಮ್ಮ ಇದ್ದಾನೆ ರೀ ಒಬ್ಬ ತಮ್ಮನೂ ಬಂದಿಲ್ಲ ರೀ ಆಮೇಲೆ ನಮ್ಮ ಕಾಕ ಇದ್ದಾರೆ ಇವರು ಉಣ್ಕಲ್ದಾಗ ಇರ್ತಾರೆ ರೀ ಇರೋದು ಆಮೇಲೆ ನಮ್ಮ ತಂಗಿ ಇದ್ದಾಳ್ರಿ ತಂಗಿನೂ ಬರೋಂಗಿಲ್ಲ ಅವಳು ಯಾವಾಗಾರ ಒಂದು ಸಲ ಬಂದಿರ್ತಾಳ್ರಿ ಅಷ್ಟೇ ನಮ್ಮ ಚಿಕ್ಕಮ್ಮ ಅಂತರೂ ಈಗ ಕಡಿಮೆ ಅಂದರೂ ಒಂದು ವರ್ಷದ ದಿನ ಆಗಿತ್ತು ರೀ ಇಲ್ಲಿ ಬಂದಿದ್ದೇ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಈ ರೂಮ್ದಾಗ ಅವರೇ ಇದ್ದಿದ್ದು ಏನೋ ಒಂಚೂರು ಕಾರಣಕ್ಕಾಗಿ ಒಂಚೂರು ಬಿಡಿಸಿದ್ರು ರೀ ಓನರ್ ಆವಾಗಿಂದ ನಾವು ಇದ್ದೀವಿ ರೀ ಸೊ ಅದನ್ನೆಲ್ಲ ನಾನು ಮುಂದಿನ ವಿಡಿಯೋದಾಗ ಕ್ಲಿಯರಾಗಿ ಹೇಳ್ತೀನಿ ರೀ ಈಗ ಅದಕ್ಕೆ ಚಹಾ ಕೊಟ್ಟಿದ್ರು ಚಹಾ ಕುಡ್ಕೊಂಡು ಕುಂತಿದಾರ ಅವ್ರಿಗೆ ಬೇಜಾರು ಅನಿಸಾಗತ್ತೈತೆ ರೀ ಮಗಳು ಬನ್ನಿ ಭೇಟಿ ಆಗಿ ಬಂದಿದ್ದೀವ ಇವತ್ತು ಮಗಳು ಭೇಟಿ ಆಗಿ ಹೊಂಟೇವಿ ನಾವು ಹಂಗದೇವ್ರಿ ಅವರು ಹಂಗದಾರ ಹಗಲಿದ್ದಾರಲ್ಲ ನಾವು ಯಾವಾಗಲೂ ಏನು ಮಾಡ್ಬೇಕು ನನ್ನ ಕಂಟಿಗೆ ಬಂದು ಹಗಲಿದ್ವಿ ಇವತ್ತು ಕುಡಿಯೇವಿ ದೇವ್ರ ಪುಣ್ಯದಿಂದ ಹಿಂಗೆ ನಗಣ ಹೋಗ್ತಾ ಇರ್ಲಿವ ಯಾವಾಗಲೂ ಸಾಯ ತನಕ ಹಿಂಗೆ ಇರ್ಲಿ ರೀ ನಾವು ಎರಡು ದಿನದ ಜೀವನ ಐತೆ ನಮ್ದು ಅವ್ರಿಗೂ ಆರಾಮಿಲ್ರಿ ಅವ್ರಿಗೂ ಕಾಲು ನೋವು ಎಲ್ಲ ಅದಾರ್ರಿ ಅಡ್ಡಾಡಕ್ಕೆ ಬರಂಗಿಲ್ಲ ಏನಿಲ್ಲ ಅದ್ರಾಗ ಕುಂಟಿಗಂತ ಇವತ್ತು ಸಡನ್ನಾಗಿ ಬಂದಿದ್ದಕ್ಕೆ ನನಗೂ ಫುಲ್ ಶಾಕ್ ಆಗೈತೆ ರೀ ಅವ್ರು ಬಂದಿದ್ದು ನೋಡಿ ನಾನು ಅದ ಊರಿಂದ ಬಂದು ಕುಂತಿದ್ದೆ ರೀ ಬಂದು ನೋಡಿ ಕೂಡಲೇ ಭಾಳ ಖುಷಿ ಆಯ್ತು ರೀ ನಮ್ಮ ಚಿಕ್ಕಮ್ಮ ಬಂದಿದ್ದಾಳೆ ಭಾಳ ಖುಷಿ ಆಯ್ತು ಕುಡಿದ್ವಿ ನೋಡು ಭಾಳ ಖುಷಿ ಜನ್ಮಕ್ಕೆ ಇವತ್ತು ಆರಾಮಿಲ್ರಿ ಏನೋ ನಮ್ಮ ತಮ್ಮನ ಬಗ್ಗೆ ಒಂದು ಖುಷಿ ವಿಚಾರ ತೊಗೊಂಡು ಬಂದಿದ್ದಾರೆ ಇವರು ಕೇಳಿ ಭಾಳ ಖುಷಿ ಆಗಿತ್ತು ರೀ ಅದಕ್ಕೆ ಒಂಚೂರು ಹಣದ ಅಡಚಣೆ ಎಲ್ಲ ಇರೋದಕ್ಕೆ ಏನೋ ಭಾಳ ಬೇಜಾರು ನಾವು ನಮ್ಮ ಹಳೆಯನ ಕಡೆ ನಮ್ಮ ಮಗಳ ಕಡೆ ಅಂತ ಬಂದಿದ್ವಿ ದೇವ್ರು ಏನಾರು ಒಂದು ಮಾಡಿ ಕುಡಿಸ್ಕೊಟ್ಟ ಇವತ್ತು ಏನು ನಾನು ಊರಿಂದ ಬಂದು ಅಡುಗೆ ಏನು ಮಾಡಿದ್ದೇ ಇಲ್ಲರಿ ಅದಕ್ಕೆ ಮತ್ತು ಲಾಲಾನು ಬಂದಿದ್ರಲ್ರಿ ಬಂದ ಕೂಡಲೇ ಒಂಚೂರು ಮಟನ್ ಪಲ್ಯ ಮಾಡಿದ್ದಾರೆ ಅಂದ್ರೆ ಮಟನ್ ಅಲ್ಲೇ ಕುರ್ಬಾನಿ ಕೊಡ್ತಾರಲ್ರಿ ಈ ಬಕ್ರೀದ್ ಹಬ್ಬಕ್ಕೆ ಎಲ್ಲ ಕಡೆ ಕುರ್ಬಾನಿ ಕೊಡ್ತಾರೆ ರೀ ಅದು ಮಟನ್ ಪಲ್ಯ ಅಂದ್ರೆ ಕುರಿದು ತಂದು ಕೊಟ್ಟಿದ್ರು ರೀ ಅಲ್ಲೆಲ್ಲ ಸೊ ಅದು ಜಾಸ್ತಿ ಬಂದಿದ್ಕೆ ನಮ್ಮ ಅಪ್ಪ ಒಂಚೂರು ಕೊಟ್ಟು ಕಳಿಸಿದ್ರು ರೀ ಅದನ್ನ ಮಟನ್ ಪಲ್ಯ ಮಾಡಿದ್ದಾರೆ ಬಿಸಿ ರೊಟ್ಟಿ ಮಾಡಾಕತ್ತೀನಿ ರೀ ಅನ್ನ ಮಾಡೀನಿ ಬಿಸಿ ಈಗ ಊಟಕ್ಕೂ ಕೊಡ್ಬೇಕು ರೀ ಅವ್ರಿಗೆ ಪಾಪ ಯಾವಾಗ ಊಟ ಮಾಡಿ ಬಂದಿದ್ರೆ ಏನೋ ಗೊತ್ತಿಲ್ಲ ರೀ ಅವರು ಈಗ ನೋಡ್ರಿ ಮಟನ್ ಪಲ್ಯನೂ ಮಾಡಿಟ್ಟೇನಿ ಈ ಕಡೆ ಅನ್ನನೂ ಮಾಡಿಟ್ಟೇನಿ ಸೊ ಅಲ್ಲಿಂದ ಬಂದು ನಾನು ಊಟನೂ ಮಾಡಿಲ್ಲ ಏನಿಲ್ಲ ರೀ ಅದಕ್ಕೆ ಮತ್ತು ನಾನು ಅಡುಗೆನ ಮಾಡಿದ್ರಾತಂತಂದು ಮಾಡಾಕತ್ತೀನಿ ರೀ ಈಗ ಟೈಮ್ನ ಆಗೈತೆ ರೀ ನೋಡಿರಿ ಈಗ ಊಟಕ್ಕೆ ಕೊಟ್ಟೇನಿ ನಮ್ಮ ಲಾಲಾ ಊಟ ಮಾಡಾಕತ್ತಿ ಊಟ ಮಾಡೋಣ ಬರ್ರಿಪ್ಪ ನಮ್ಮ ಮಗಳ ಮನೆಗೆ ಬಂದೇವಿ ಊಟ ಮಾಡಾಕತ್ತೀವಿ ಹಾಂ ಎಲ್ಲರೂ ಬರ್ರಿ ಫ್ರೆಂಡ್ಸ ಊಟ ಮಾಡನ್ರಿ ಊಟಕ್ಕೆ ಕೊಟ್ಟನ್ರಿ ಅದ ಮಟನ್ ಪಲ್ಯ ಆಮೇಲೆ ರೊಟ್ಟಿ ಮಾಡ್ಯಾಡ್ರಿ ಬಿಸಿ ರೊಟ್ಟಿನ ನಮ್ಮ ಮಗಳು ಮಟನ್ ಪಲ್ಯ ಮಾಡ್ಯಾಡ್ರಿ ಊಟ ಮಾಡಾಕತ್ತೀನಿ ಮನೆಗೆ ಹೊಂಟೇನಿ ಈಗ ಮನೆಗೆ ಹೊಂಟಾರ್ರಿ ಅವರು ಸೊ ನಾಳೆ ಒಂದು ಸಿಹಿ ಸುದ್ದಿ ಜೊತೆಗೆ ಬರ್ತಾರ್ರಿ ಅವರು ಅದು ನಾಳಿನ ದಿನಾನ ಹೇಳ್ತೀನಿ ರೀ ಮತ್ತೆ ಬರ್ತಾರ ನೋಡ್ರಿ ಹಾಂ ನಮ್ಮ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ ಎಲ್ಲರೂ ಸಪೋರ್ಟ್ ಮಾಡ್ರಿಪ್ಪ ನಾವು ಬಡವರು ಅದೇವಿ ಈಗ ಹೊಂಟಾರ್ರಿ ಅವರು ಮನೆಗೆ ಇರುವ ಅಂತಂದು ಅಂದ್ರೂ ತೊಗೊಂಡು ಹೊಂಟೇವ್ರಿ ನಮ್ಮ ಮಗನ ನಾಳೆ ಕಾರ್ಯ ಐತ್ರಿ ಹಾಂ ನಾಳೆ ನಮ್ಮ ತಮ್ಮನ ಕಾರ್ಯ ಐತ್ರಿ ಫ್ರೆಂಡ್ಸ ಅದಕ್ಕೆ ಮತ್ತೆ ನಮ್ಮ ಚಿಕ್ಕಮ್ಮ ಬಂದಿದ್ರು ರೀ ಈಗ ಹೊಂಟಾರ್ರಿ ಅವರು ನಾಳಿನ ಕಾರ್ಯಕ್ಕೆ ಒಂದು ಸ್ವಲ್ಪ ಎಲ್ಲ ಸಜ್ಜು ಮಾಡ್ಕೋಬೇಕಂತಂದೆ ನಾಳೆ ಸಪೋರ್ಟ್ ಮಾಡಿರಿ ಫ್ರೆಂಡ್ಸ್ ಎಲ್ಲರೂ ಈಗ ನಾಳೆ ಬೆಳಗ್ಗೆ ಬರ್ತಾರ್ರಿ ಈಗ ಊಟಕ್ಕೆ ಕೊಟ್ಟೇನ್ರಿ ಊಟ ಅಡುಗೆ ಎಲ್ಲ ಮಾಡಿದ್ದೆ ಊಟ ಮಾಡಿ ಉಣ್ಕಲ್ದಾಗ ಇರ್ತಾರೆ ಅವರು ಉಣ್ಕಲ್ಗೆ ಹೋಗೋರಿ ಈಗ ರಾತ್ರಿ ಆಗೈತೆ ರೀ ಈಗ ಆಗಲೇ 9 ಗಂಟೆ ಆಗೈತೆ ಟೈಮ್ ಈಗ ಉಣ್ಕಲ್ಗೆ ಹೋಗ್ಬೇಕ್ರಿ ಅವರು ನೋಡ್ರಿ ಫ್ರೆಂಡ್ಸ ಈಗ ಹೊಂಟಾರ್ರಿ ನಮ್ಮ ಲಾಲಾ ಈಗ ಮತ್ತೆ ಬೆಳಿಗ್ಗೆ ಬರ್ತಾರ್ರಿ ಊಟ ಮಾಡಿದ್ರಪ್ಪ ಹೋಗಿ ಬರ್ತೇವ್ರಿ ಊಟ ಮಾಡಿದ್ರಿ ಅಡಿಕೆಯಲ್ಲಿ ಹಾಕೋ ಅಂದ್ರೆ ಊಟ ಮಾಡಿದ್ವಿ ಹೊಂಟೇವಿ ನಾಳೆ ಬೆಳಿಗ್ಗೆ ಮತ್ತೆ ಬರ್ತೇವ್ರಿ ಮತ್ತೆ ನಮ್ಮ ಮಗನ ಕಾರ್ಯಕ್ಕೆ ನಮ್ಮ ಮಗಳು ಕರ್ಕೊಂಡು ಹೋಗ್ತೇವ್ರಿ ಬಂದು ಸಂಜೆ ಮುಂದೆ ಹೋಗಿ ಬರ್ತಿಲ್ಲಲ್ಲ ಹೋಗಿ ಬರ್ತೇವೆ ಅಲ್ಲೂ ಚರಂದ ಹಾಸ್ಟೆಲ್ಗೆ ನೋಡ್ರಿ ನಮ್ಮ ಲಾಲಾ ಹೆಂಗೆ ನಡೀತಾರ ಅವ್ರಿಗೆ ಆರಾಮಿಲ್ರಿ ಇಷ್ಟು ದಿನ ಬಂದಿದ್ದೇ ಇಲ್ರಿ ನಮಗೂ ಬೇಸರಾಗಿತ್ತು
ಈಗ ನೋಡ್ರಿ ನಮ್ಮ ಲಾಲಾ ಫೋನ್ ಆದಕ್ಕಮ್ಮ ಹೋಗಾಕಂತಂದು ಹೊರಗಡೆ ಬಂದು ಕುಂತಾರ್ರಿ. ಇಲ್ಲಿ ನೋಡ್ರಿ ಗಾಡಿ ಎಷ್ಟು ಅಡ್ಡಾಡಕತ್ತಾರ್ರಿ ಹೊರಗಡೆ. ಆಟೋ ಹಿಡಿಯಾಕಂತಂದು ಇವ್ರು ನಿಂತ್ಯಾರ್ರಿ ಇಲ್ಲೇ. ಆಟೋ ಇನ್ನೂ ಬರೋವಲ್ವು ಯಾವ. ಅಂಗಡಿ ನೋಡ್ರಿ ಎಷ್ಟು ಚಾಲು ಅದಾವು. ಇಲ್ಲೆಲ್ಲ ನಮ್ಮ ಅಪಾರ್ಟ್ಮೆಂಟ್ದಾಗ ಬಂದಾಗ್ಯಾವು. ಸೊ ಫ್ರೆಂಡ್ಸ್ ನೋಡ್ರಿ ಫೈನಲಿ ನಮ್ಮ ಲಾಲಾ ಈಗ ಹೊಂಟಿದಾರ್ರಿ. ಒಂದು ಆಟೋ ಸಿಕ್ತು. ಭಾಳ ಬಾಡಿಗೆ ರೀ ಅಲ್ಲಿನೂ ಹೋಗಾಕಂದ್ರೆ ಅದಕ್ಕೆ ಒಂದು ಸಸ್ತಾದಾಗ ಸಿಕ್ತ್ರಿ ಹೊಂಟಾರ. ಫ್ರೆಂಡ್ಸ್ ಈಗ ನಮ್ಮ ಲಾಲಾ ಹೋದ್ರಿ. ಹೋದ್ಮೇಲೆ ಬೇಜಾರಾತ್ರಿ. ಅವ್ರ ಬಗ್ಗೆ ಎಲ್ಲ ನೋಡಿ ಆರಾಮನೇ ಇಲ್ಲರಿ ಅವ್ರಿಗೆ. ಹೋಗಿ ಮಾತಾಡ್ಸಿ ಬರ್ಬೇಕಂತಂದು ನಾನು ಅಂದ್ಕೊಂಡೆ ರೀ. ಹೋಗೋಕ್ಕಾಗಲಿಲ್ಲ ರೀ. ನಮಗೂ 1 ವರ್ಷದ ದಿನ ಆಯ್ತು ನಾವು ದೂರ ಆಗಿದ್ವಿ ರೀ. ಈಗ ಏನೋ ಕೂಡಿದ್ವಿ ರೀ ಆ ದೇವ್ರ ದಯೆಯಿಂದ. ಸೊ ನಾವು ಯಾವಾಗಲೂ ಹಿಂಗೆ ಇರಲಿ ಅಂತಂದು ನಾನು ಆ ದೇವ್ರ ಹತ್ರ ಕೇಳ್ಕೊತೀನಿ ರೀ. ಯಾಕಂದ್ರೆ ನಾವು ಯಾವಾಗಲೂ ರೀ ನಮ್ಗೆ ಇನ್ನೂ ಮದುವೆ ಆಗೋಕ್ಕಿಂತ ಮುಂಚೆ ಆಗಲಿ ಬುದ್ಧಿ ತಿಳಿಯೋಕ್ಕಿಂತ ಮುಂಚೆ ಆಗಲಿ ನಾವು ಅಮ್ಮನಿಗಿಂತ ನಾನಂತರೂ ನಮ್ಮ ಚಿಕ್ಕಮ್ಮಗೆ ಅಷ್ಟು ಹಚ್ಕೊಂಡಿದ್ದೀನಿ ರೀ. ನಮ್ಮ ಚಿಕ್ಕಮ್ಮನೂ ಹಾಗೆ ಇದ್ದಾರೆ ರೀ. ಮಕ್ಕಳಿಗೂ ಅಷ್ಟು ಹಚ್ಕೊಂಡಿಲ್ರಿ ಅವರು. ನನ್ನ ಅಷ್ಟು ಹಚ್ಕೊಂಡಿದ್ದಾರೆ. ಏನೋ ಒಂದು ಕಾರಣಕ್ಕೆ ನಾವು ದೂರ ಆಗಿದ್ವಿ ರೀ. ಈಗ ಕೂಡಿದ್ದೀವಿ. ಅದು ಒಂದು ಕಾರ್ಯಕ್ಕೆ ಸಂಬಂಧ ಕೂಡಿದ್ದೀವಿ ರೀ. ಭಾಳ ಖುಷಿ ಆಯ್ತು ರೀ ಫ್ರೆಂಡ್ಸ ನಮ್ಮ ಲಾಲಾ ಬಂದಿದ್ದಕ್ಕೆ. ನಾನು ಇಷ್ಟು ವರ್ಷವೂ ಅನ್ಕೊತಿದ್ದೆ ನಾನು ಯೂಟ್ಯೂಬ್ ಚಾನಲ್ದಾಗ ನಮ್ಮ ಲಾಲಾಗೂ ತೋರಿಸ್ಬೇಕು, ನನ್ನ ತಮ್ಮನ ತೋರಿಸ್ಬೇಕು. ಹಂಗೆ ನಮ್ಮ ಕಾಕ ನಮ್ಮ ತಂಗಿನ ಇದ್ದಾಳೆ ರೀ. ತಂಗಿ ಬರಂಗಿಲ್ಲ ರೀ, ಗಂಡನ ಮನೆಗಿದ್ದಾಳೆ. ಸೊ ಅವಳು ಯಾವಾಗಾರ ಒಂದು ಸಲ ಬಂದಿರ್ತಾಳೆ ರೀ. ಅದು ಏನೋ ಅನಿವಾರ್ಯ ಪರಿಸ್ಥಿತಿ. ನಾವೇನಾರ ಕಾರ್ಯಘಟನೆ ಹೀಗೆಲ್ಲ ಮಾಡಾಕುಂತ್ರೆ ಬಂದಿರ್ತಾಳೆ ರೀ. ಇತ್ತೀಚೆಗಂತರೂ ನಾವು ಯೂಟ್ಯೂಬ್ ಮಾಡೋದಾಗಿಂದನೂ ಬಂದೇನೂ ಇಲ್ಲ. ನಾವು ಭೇಟಿನ ಆಗಿಲ್ಲ ರೀ ಆವಾಗಿಂದನೂ. ಏನೋ ಇವತ್ತು ನಮ್ಮ ಚಿಕ್ಕಮ್ಮ ಬಂದಿದ್ದಕ್ಕೆ ಭಾಳ ಇದನ್ನು ಖುಷಿ ಅಂದ್ರೆ ಖುಷಿ ಆಯ್ತು ರೀ ನನಗೆ ನಿಜವಾಗ್ಲೂ ಫ್ರೆಂಡ್ಸ. ನಾನು ಅಲ್ಲಿಂದ ಊರಿಂದ ಸುಸ್ತಾಗಿ ಬಂದಿದ್ದೆ ರೀ. ಬಂದು ಮಕ್ಕೊಂಡೇಕಿರಿ ನಾನು. ಸೊ ನನ್ನ ಫ್ರೆಂಡ್ ಜೊತೆನೇ ಸ್ವಲ್ಪ ಫೋನ್ದಾಗ ಮಾತಾಡ್ಕೊತ ಅಂತಂದು. ಬಟ್ ಸಡನ್ನಾಗಿ ನಮ್ಮ ಚಿಕ್ಕಮ್ಮ ಬಂದ ಕೂಡಲೇ ಫುಲ್ ಶಾಕ್ ಆಗಿ ಫುಲ್ ಖುಷಿನ ಆಯ್ತು ರೀ ನಂಗೆ. ಈಗ ಹೋದ್ರಿ ಅವರು ಊಟ ಮಾಡಿ ಕಳಿಸಿದೆ. ರೊಟ್ಟಿ ಅನ್ನ ಸಾರು ಎಲ್ಲ ಮಾಡಿದ್ದಾರೆ. ಮಟನ್ ಪಲ್ಯ ಮಾಡಿದ್ದೆ. ಅಲ್ಲೆಲ್ಲ ಕುರ್ಬಾನಿ ಕೊಡ್ತಾರಲ್ರಿ ಈ ಹಬ್ಬಕ್ಕೆ. ಅದನ್ನ ಮಟನ್ ಎಲ್ಲ ಬಂದಿತ್ತು ರೀ, ಕೊಟ್ಟು ಕಳಿಸಿದ್ರು. ಅವ್ರಿಗೆಲ್ಲ ಮಾಡಿ ಅಡುಗೆ ಮಾಡಿ ಉಣಿಸಿ ಕಳಿಸಿದ್ದಾರೆ. ನನಗಂತೂ ಈಗ ಮೊಸರಿನ ಪ್ಯಾಕೆಟ್ ತರ್ಸೀನಿ ರೀ. ಈಗ ಮೊಸರಿನ ಪ್ಯಾಕೆಟ್ ನಾನು ಮಟನ್ ಎಲ್ಲ ತಿನ್ನಂಗಿಲ್ಲ ರೀ. ಮೊಸರನ್ನ ಹಾಕ್ಕೊಂಡು ತಿಂತೀನಿ ರೀ ನಾನು. ಸೊ ಮತ್ತು ಯಾಕೆ ಹೇಳಿಲ್ಲ ನಿಮ್ಮ ತಮ್ಮ ತಂಗಿ ಚಿಕ್ಕಮ್ಮ ಚಿಕ್ಕಪ್ಪ ಇರೋದು ಅಂತಂದು ಕೇಳಬೇಡ್ರಿ. ಸೊ ಅದನ್ನೆಲ್ಲ ನಾನು ಮುಂದಿನ ವೀಡಿಯೋದಾಗ ನಿಮ್ಗೆ ಹೇಳ್ಕೊತ ಬರ್ತೀನಿ ರೀ. ಯಾಕಂದ್ರೆ ಸಡನ್ನಾಗಿ ಒಮ್ಮಕ್ಲಿ ಹೇಳಕ್ಕೆ ಬರಂಗಿಲ್ಲ ರೀ. ಹಾಗೆ ಮತ್ತು ನಾಳೆ ಮಿಸ್ ಮಾಡಿದೆ ನನ್ನ ವೀಡಿಯೋಸ್ ನೋಡಿರಿ ಫ್ರೆಂಡ್ಸ್. ಯಾಕಂದ್ರೆ ನಮ್ಮ ಮನ್ಯಾಗ ಕಾರ್ಯ ಐತ್ರಿ. ಆ ಕಾರ್ಯನ ನಾನು ಏನು ಮಾಡ್ತಾಯಿದ್ದಾರೆ ಏನಿಲ್ಲ ಅನ್ನೋದು ನಾನು ಎಲ್ಲರಿಗೂ ಅಷ್ಟು ಕಾನ್ಫಿಡೆನ್ಸ್ ಇಲ್ಲರಿ. ಅದನ್ನೆಲ್ಲ ನಾನು ತಿಳ್ಕೊಂಡ್ಮೇಲೆ ನಾನು ನಿಮ್ಗೆ ಹೇಳ್ತೀನಿ ರೀ ಫ್ರೆಂಡ್ಸ. ಅಲ್ಲಿ ತನಕ ನೋಡಿರಿ ನನ್ನ ವೀಡಿಯೋ ಇವತ್ತಿನಿಗೆ ಎಂಡ್ ಮಾಡಿದ್ರೆ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಫ್ರೆಂಡ್ಸ. ಹಾಗೆ ಸ್ಕಿಪ್ ಮಾಡ್ಲಾರ್ದಂಗೆ ನನ್ನ ವೀಡಿಯೋಸ್ ನೋಡಿ ನನಗೆ ಸಪೋರ್ಟ್ ಮಾಡಿರಿ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್, ಗುಡ್ ನೈಟ್.